ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ಸುಲಭೀಕರಿಸಿ. -2 a²2 b3 ಹೋಲ್ ರೇಸ್ ಟು 2 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಘಾತಾಂಕ ನಿಯಮವನ್ನ ಬಳಸೋಣ. ಸೊ ಯಾವುದು a b ಹೋಲ್ ರೇಸ್ ಟು n ಈಸ್ ಈಕ್ವಲ್ ಟು ಏನ್ ಹೇಳಿ, a ರೇಸ್ ಟು n ಇಂಟು b ರೇಸ್ ಟು n ಅಲ್ವಾ. ಸೊ ಇದನ್ನ ನಾವು ಪ್ರತಿ ಪದಕ್ಕೂ ಅನ್ವಯಿಸ್ತಾ ಹೋಗ್ಬೇಕಾಗತ್ತೆ. ಸೊ ಹಾಗಾದ್ರೆ ಪ್ರತಿ ಪದಕ್ಕೂ ವರ್ಗವನ್ನ ಅನ್ವಯಿಸಿದ್ರೆ ಏನಾಗತ್ತೆ ಹೇಳಿ, -2 ಹೋಲ್ ರೇಸ್ ಟು 2 ಇಂಟು a ರೇಸ್ ಟು 2 ಹೋಲ್ ರೇಸ್ ಟು 2 ಇಂಟು b ರೇಸ್ ಟು 3 ಹೋಲ್ ರೇಸ್ ಟು 2 ಆಯ್ತು. ಸೊ ಈಗ -2 ಹೋಲ್ ರೇಸ್ ಟು 2, ಸೊ ಇದೇನಾಗತ್ತೆ -2 ಅಂದ್ರೆ -2 ಎರಡು ಬಾರಿ ಗುಣಿಸ್ಬೇಕಾಗತ್ತೆ. -2 ಇಂಟು -2 ಅಂದ್ರೆ ಏನಾಗತ್ತೆ ಹೇಳಿ, +4 ಬರುತ್ತೆ. ಸೊ 4 ಓಕೆ ಗುಣಿಸು a ರೇಸ್ ಟು 2 ಹೋಲ್ ರೇಸ್ ಟು 2. ಸೊ ಮತ್ತೆ ಘಾತಾಂಕ ನಿಯಮ a ರೇಸ್ ಟು m ಹೋಲ್ ರೇಸ್ ಟು n ಈಸ್ ಈಕ್ವಲ್ ಟು ಏನ್ ಹೇಳಿ, a ರೇಸ್ ಟು m ಇಂಟು n ಅಲ್ವಾ. ಸೊ a ರೇಸ್ ಟು 2 ಇಂಟು 2 ಅಂದ್ರೆ ಏನಾಯ್ತು, a ರೇಸ್ ಟು 2 2s 4 ಆಯ್ತು. ಸೊ a ರೇಸ್ ಟು 4 ಇಂಟು ಅಗೇನ್ a ರೇಸ್ ಟು m ಇಂಟು a ರೇಸ್ ಟು m ಹೋಲ್ ರೇಸ್ ಟು n, a ರೇಸ್ ಟು m ಇಂಟು n ಆಗತ್ತೆ. ಸೊ b ರೇಸ್ ಟು 3 ಇಂಟು 2 3 2s 6 ಆಯ್ತು. ಸೊ ಹಾಗಾದ್ರೆ ಇಲ್ಲಿ 4 ಇಂಟು a ರೇಸ್ ಟು 4 ಇಂಟು b ರೇಸ್ ಟು 6. ಇದನ್ನ ಸುಲಭೀಕರಿಸಿದಾಗ ನಮ್ಗೆ ಉತ್ತರ ಏನ್ ಸಿಗತ್ತೆ ಹೇಳಿ, 4 ಗುಣಿಸು a⁴ ಗುಣಿಸು b⁴ 6 ಆಗತ್ತೆ. ಥ್ಯಾಂಕ್ ಯು.